ನಮ್ಮ ವೈಯಕ್ತಿಕ ವಿಚಾರಧಾರೆಗಳು ಏನಿರ್ತದೆ, ನಾವು ಅವಿಭಕ್ತ ಕುಟುಂಬ, ನಮ್ಮದು ಸಂಸ್ಕಾರದ ಒಂದು ಚೌಕಟ್ಟಿನಲ್ಲಿ ಇರ್ತೀವಿ. ನೀನಿಲ್ಲಿ ಬಂದಾಗ ಸ್ಟಡಿ ಮಾಡಬೇಕು. ನಾನು ಯಾರ ಮನೆ ಸೊಸೆಯಾಗಿ ಬಂದಿದ್ದೀನಿ, ಇವ್ರ ಪೂರ್ವಿಕರು ಇಲ್ಲಿ ಹೇಗೆ ಬದುಕಿ ಬಾಳಿದ್ದಾರೆ, ನಮ್ಮ ಅತ್ತೆ ಮಾವ ಅವ್ರೇನು ಕಲ್ತಿದ್ದಾರೆ, ನಾನೇನು ಅವರಿಂದ ಕಲಿಬೇಕು. ಯಾಕೆಂದ್ರೆ ಇಲ್ಲಿಂದ ಈ ಗಾಡಿನ ನಾನು ನಡ್ಸ್ಕೊಂಡು ಹೋಗ್ಬೇಕಲ್ಲ, ನಾನು ಅಲ್ಲಿಂದ ಏನು ಕಲಿಬೇಕು, ನನ್ನ ತಂದೆ ತಾಯಿ ನನಗೇನು ಕಲಿಸಿದ್ದಾರೆ, ಮುಂದಕ್ಕೆ ನಾನು ಈ ಜನ್ರೇಷನ್ ಹ್ಯಾಕ್ ತೊಗೊಂಡೋಗ್ಬೇಕು, ಇವೆಲ್ಲ ಕೂಡ ಯೋಚನೆ ಮಾಡೋಳು ಗೃಹಿಣಿ, ಸದ್ಗೃಹಿಣಿ. ಈ ಗೃಹಿಣಿ ಅನ್ನೋ ಪದ ಸತ್ತು ಹೋಗ್ಬಿಡ್ತದೆ. ಈಗ ಏನಾಗ್ತದೆ, ಅವ್ರಿಗೆ ನೀಡ್ಸ್ ಏನೋ ಇದೆ, ಅವ್ರಿಗೆ ಸಿಗ್ಲಿಲ್ಲ. ಅತ್ತೇನು ಕೇರ್ ಮಾಡಲ್ಲ, ಮಾವನ್ನು ಕೇರ್ ಮಾಡಲ್ಲ, ಅವ್ರ ವಯಸ್ಸನ್ನು ಕೇರ್ ಮಾಡಲ್ಲ, ಅಗೌರವಾಗಿ ನಡ್ಕೊಳ್ಳೋದು. ಏನಾದರೂ ಈ ಯಾಕಮ್ಮ ಹಿಂಗೆ ಅಂದುಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋದು. ಹೀಗಾದಾಗ ಸಂಬಂಧಗಳಿಗೆ ಬೆಲೆಯಲ್ಲಿರ್ತದೆ, ನಿಮಗೆ ಪ್ರೀತಿ ಎಲ್ಲಿ ಸಿಗ್ತದೆ? ನೀವು ಇದ್ದ ಕಡೆ ಶುದ್ಧವಾಗಿದ್ದರೆ ತಾನೇ ಭಾಳ ಹೊತ್ತು ನಿಲ್ಲಕ್ಕಾಗೋದು. ಹಾಗಿದ್ದಾಗ ಈ ಸೊಸೆಯಾದವಳು ಇದ್ದ ಕಡೆ ಪ್ರೀತಿ ಸಂತೋಷನ ಗಳಿಸ್ಕೋಬೇಕಾಕೆ. ಹಾಗಿದ್ರೆ ಅವಳು ಜೀವನ ಪರ್ಯಂತ ಚೆನ್ನಾಗಿರ್ತಾಳೆ. ಇಲ್ಲಾಂದ್ರೆ ಈ ರೀತಿ ಆಗುತ್ತೆ.